ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನೇಗಿಲ ಸಂತೆಯವರು ಆರ್ಗನೈಸ್ ಮಾಡಿರೋ ಮೇಳ ಆಗಿರುತ್ತೆ. ಲೆಟ್ಸ್ ಸಿ. ಎಸ್ಪೆಷಲಿ ಇದು ಲೇಡೀಸ್ ಮೇಳ ಅಂತಲೇ ಹೇಳ್ಬೋದು. ಮಹಿಳೆಯರಿಗೋಸ್ಕರ ಸ್ಪಾನ್ಸರರ್ಸ್ ಆಗಲಿ ಓನರ್ಶಿಪ್ ಆಗಲಿ ಎಲ್ಲ ಲೇಡೀಸ್ ಅವ್ರದ್ದೇನೆ. ಈಗೇನು ನೋಡ್ತಿದ್ದೀರಾ ಈ ಸ್ಟಾಲ್ ಬಂದು ರಿಟರ್ನ್ ಗಿಫ್ಟ್ ಸ್ಟಾಲು. ನೆನಪು ಅಂತ ಸ್ಟಾಲ್ ಹೆಸರು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿರೋದ್ರಿಂದ ರಿಟರ್ನ್ ಗಿಫ್ಟ್ಗೆ ಅಂತಲೇ ಪ್ಲ್ಯಾನ್ ಮಾಡ್ತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನೆನಪು ಅಂತ ಕಾಂಟ್ಯಾಕ್ಟ್ ನಂಬರ್ ಇದೆ, ವಿಸಿಟಿಂಗ್ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ತಿರ್ಬೋದು ನೀವು. ಆ್ಯಂಡ್ ರಿಟರ್ನ್ ಗಿಫ್ಟ್ಗೂ ಕೂಡ ಏನೋ ಬ್ಲೌಸ್ ಪೀಸ್ ಎಲ್ಲ ಡಾಲ್ ಥರ ಎಲ್ಲ ಮಾಡಿದ್ರು. ಆ್ಯಂಡ್ ಅದೆಲ್ಲ ರೀಯೂಸಬಲ್ ಕೂಡ. ಟಿನ್ ಆಗಲಿ, ಬ್ಲೌಸ್ ಪೀಸಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಅರಿಶಿನ ಕುಂಕುಮ ಪ್ರತಿಯೊಂದು ಇರುತ್ತೆ. ಆ್ಯಂಡ್ ಸಿಂಗಲ್ ಐಟಮ್ ಆದರೂ ತೊಗೋಬೋದು, ಅಥವಾ ಇವ್ರದ್ದೇ ಒಂದು ಪ್ಯಾಕೇಜ್ ಇದೆ. ಒಂದು ಜೂಟ್ ಬ್ಯಾಗ್ ಒಳಗಡೆ ಪ್ರತಿಯೊಂದು ಕುಂಕುಮಕ್ಕೆ ಏನೇನು ಕೊಡಬೇಕು ಆ ಐಟಮ್ಸ್ ಎಲ್ಲ ಕೂಡ ಪ್ಯಾಕೇಜಲ್ಲಿ ಮಾಡಿಕೊಡ್ತಾರೆ. ಹಾಗೆ ಬ್ರಾಸ್ ಐಟಮ್ಸ್ ಕೂಡ ಇದೆ, ಅದನ್ನು ಸಹ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಸ್ಟಾಲ್ ನೋಡೋದಾದರೆ ನೀವು ಜ್ಯುವೆಲ್ಸ್ ಸ್ಟಾಲ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಆರ್ಗ್ಯಾನಿಕ್ ಆಯಿಲ್. ಈಗೆಲ್ಲ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಆಯಿಲೇ ಯೂಸ್ ಮಾಡ್ತಿದ್ದಾರೆ, ಕೋಲ್ಡ್ ಪ್ರೆಸ್ಡ್. ಹಾಗಾಗಿ ಅದು ಕೂಡ ಸ್ಟಾಲ್ ಇತ್ತು. ಈ ಸ್ಟಾಲ್ ಬಂದು ಜ್ಯುವೆಲ್ಸೇ, ಬಟ್ ಟೆರಕೋಟಾ ಜ್ಯುವೆಲರಿ. ಫಸ್ಟ್ ಜ್ಯುವೆಲ್ಸ್ ಎಲ್ಲ ನೋಡಬೇಕಾದ್ರೆ ಟೆರಕೋಟಾ ಅನಿಸ್ಲೇ ಇಲ್ಲ. ಆಮೇಲೆ ರಿಯಲೈಸ್ ಆಯಿತು. ಆಮೇಲೆ ಬೋರ್ಡ್ ಹಾಕಿರೋದು ನೋಡಿ ಟೆರಕೋಟಾ ಡಿಸೈನ್ಸ್ ಅಂತ ಅಂದ್ಕೊಂಡ್ವಿ. ಪ್ರತಿಯೊಂದು ಕೂಡ ಹೇಗೆ ನಮ್ಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಸಲ್ಲಿ ಬರುತ್ತೋ ಅದೇ ಥರ ಸೇಮ್ ಟು ಸೇಮ್ ಇತ್ತು. ನೀವು ನೋಡ್ತಿರ್ಬೋದು, ಹವಳ ಆಗಲಿ ಕಂಪ್ಲೀಟ್ ಅದೆಲ್ಲ ಟೆರಕೋಟಾಯಿಂದನೇ ಯೂಸ್ ಮಾಡಿರೋದು, ಹವಳ ಬಿಟ್ಟು. ಸೊ ಯುನಿಕ್ ಆಗಿತ್ತು, ಚೆನ್ನಾಗಿತ್ತು. ಅವರು ಹಾಕಿ ಕೂಡ ತೋರಿಸ್ತಿದ್ರು ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡ್ತಿರ್ಬೋದು ನೀವು. ಹಬ್ಬದ ಸೀಸನ್ ಆಗಿದ್ದರಿಂದ ತುಂಬ ಸ್ಯಾರಿ ಸ್ಟಾಲ್ಸ್ ಇತ್ತು. ಹಾಗೆ ಜನಗಳು ಕೂಡ ಅಷ್ಟೇ ಕ್ರೌಡಾಗಿತ್ತು. ಒಂದೊಂದು ಕೌಂಟ್ರಲ್ಲೂ ಜನಗಳಿದ್ದರು. ಆ್ಯಂಡ್ ಇದೆ ಅಂತ ಅಲ್ಲ, ಪ್ರತಿಯೊಂದು ಕೂಡ ಸ್ಟಾಲ್ಸ್ ಇತ್ತು. ನೆಕ್ಸ್ಟ್ ಸ್ಟಾಲ್ಗಳೆಲ್ಲ ಇದ್ದಿದ್ದು ಕುಕ್ಕಿಂಗ್ ಅಥವಾ ಫುಡ್ ಐಟಮ್ಸ್ ಇರೋ ಸ್ಟಾಲ್ಗಳು. ನೀವು ನೋಡ್ತಿರ್ಬೋದು, ಕಪ್ ಕೇಕ್ಸ್ ಸಹ ಮಾರ್ತಿದ್ರು. ಈಚ್ ಕಪ್ ಕೇಕ್ 15 ರುಪೀಸು. ಫುಲ್ ಪ್ಯಾಕೇಜ್ ತೊಗೊಂಡ್ರೆ 100 ರುಪೀಸ್ ಏನೋ ಇತ್ತು. ಆ್ಯಂಡ್ ಕಪ್ ಕೇಕ್ ಅಂತಲ್ಲ, ಪ್ರತಿಯೊಂದು ಬೇಲ್ಪುರಿಯಿಂದ ಎಲ್ಲ ಥರ ಚಾಟ್ಸ್ ಕೂಡ ಸ್ಟಾಲ್ ಇತ್ತು. ಈ ರೀತಿ ಸ್ಟಾಲ್ ಹಾಕೋದ್ರಿಂದ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಬೈಯರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆಫರಲ್ಲಿ ಕೊಡೋದಾಗಲಿ, ಸೇಲ್ಗಳಲ್ಲಿ ಕೊಡೋದಾಗಲಿ ಅವ್ರಿಗೂ ವರ್ತ್ ಅನಿಸುತ್ತೆ ಬೈ ಮಾಡೋದ್ರಿಂದ. ಎಷ್ಟೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಇತ್ತು. ಫುಡ್ ಐಟಮ್ಸಲ್ಲಂತೂ ತುಂಬ ವೆರೈಟೀಸ್ ಇತ್ತು. ವೆಜ್ಜು ಇತ್ತು, ಹಾಗೆ ನಾನ್ ವೆಜ್ಜು ಸಹ ಇತ್ತು. ಈ ಮೇಳದಲ್ಲಿ ತುಂಬ ಸ್ಟಾಲ್ಸ್ ಯಾವುದಿತ್ತು ಅಂದರೆ ಸ್ಯಾರೀಸ್ ಆ್ಯಂಡ್ ಜ್ಯುವೆಲರೀಸ್, ಎಸ್ಪೆಷಲಿ ಅದೇ ತಾನೇ ಲೇಡೀಸ್ಗೆ ಇಂಪಾರ್ಟೆಂಟು. ಹಾಗಾಗಿ ಅದೇ ತುಂಬ ಸ್ಟಾಲ್ಸ್ ಇತ್ತು. ಆ್ಯಂಡ್ ಹೋಮ್ ಡೆಕೋರೇಟಿವ್ ಐಟಮ್ಸ್ ಸಹ ಇತ್ತು. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಹಬ್ಬಕ್ಕೆ ಡೆಕೋರೇಷನ್ ಮಾಡೋ ಅಂಥ ಐಟಮ್ಸ್ಗಳೇ ಇದ್ದಿದ್ದು ಆಲ್ಮೋಸ್ಟ್ 80% ಅಷ್ಟು. ಈಗೇನು ನೋಡ್ತಿದ್ದೀರಾ, ಇದು ಗೋವಿಂದ ನಾಮಾವಳಿ ಅಂತ ಸಿಲ್ವರ್ ಫಾಯಿಲ್, ಪ್ಯೂರ್ ಸಿಲ್ವರ್ ಫಾಯಿಲ್ ಯೂಸ್ ಮಾಡ್ತಿದ್ದಾರೆ. ಇದನ್ನು ಸಹ ನಾವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಆ್ಯಂಡ್ ಪ್ರೈಸ್ ಬಂದು 100 ರುಪೀಸ್. ನಂಗೆ ವರ್ತ್ ಅನಿಸ್ತು. ಆ್ಯಂಡ್ ಸಿಲ್ವರ್ ಫಾಯಿಲ್ ಅಲ್ವಾ, ಹಾಗಾಗಿ ಪ್ರತಿ ಸಂಜೆ ಪೂಜೆ ಮಾಡಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ನನಗೆ ಬೆಸ್ಟ್ ಅನಿಸ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು, ವರಮಹಾಲಕ್ಷ್ಮಿ ಥೀಮ್ ಸೆಟಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯಾವುದೇ ಇವೆಂಟ್ಸ್ ಇದ್ದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮದುವೆಗಳಲ್ಲಾಗಲಿ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಅವರು ಆರ್ಗನೈಸ್ ಮಾಡಿ ಕೊಡ್ತಾರೆ ನಿಮಗೆ. ಹಾಗೆ ಗೆಜ್ಜೆ ವಸ್ತ್ರಗಳು ಅಷ್ಟೇ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ನಾನು ಕೂಡ ಸಹ ಒಂದು ಬೈ ಮಾಡಿದೆ, ನನಗೆ ಇಷ್ಟ ಆಯಿತು ಅದು. ಕಂಪ್ಲೀಟ್ ಯಾವಾಗಲಾದರೂ ದೇವ್ರ ಮನೆಗಳಲ್ಲಿ ಹಬ್ಬದ ಟೈಮಲ್ಲಿ ಹಾಕ್ಬೋದು ಅಂದ್ಬಿಟ್ಟು ನಾನು ಬೈ ಮಾಡಿದೆ. ಅದರಲ್ಲಿ ಒಂದರಲ್ಲಿ 2 ಇತ್ತು, ಗೆಜ್ಜೆ ವಸ್ತ್ರ ಇತ್ತು ಅದರಲ್ಲಿ. ಈ ರೀತಿ ಮೇಳಗಳಿಗೆ ಹೋಗೋದಾದರೆ ಒಂದೇ ಪ್ಲೇಸಲ್ಲಿ ನಮ್ಗೆ ಏನೇನು ಬೇಕೋ ಹಬ್ಬದ ರಿಲೇಟೆಡ್ ಐಟಮ್ಸ್ಗಳನ್ನ ಒಂದೇ ಪ್ಲೇಸಲ್ಲಿ ಬೈ ಮಾಡ್ಬೋದು. ಅದೊಂದು ಅಡ್ವಾಂಟೇಜು. ಈಗ ವರಮಹಾಲಕ್ಷ್ಮಿ ಥೀಮ್ದಾಗಲಿ ಪ್ರತಿಯೊಂದು ಪೂಜೆಗೆ ಏನು ಬೇಕು ಎಲ್ಲ ಥರ ಐಟಮ್ಸ್ ಇತ್ತು. ಆಗಲಿ ಸ್ಯಾರೀಸ್ ಆಗಲಿ ಎಲ್ಲ ಕೂಡ ಸಿಗುತ್ತಿತ್ತು. ಹಾಗೆ ನೆಕ್ಸ್ಟ್ ಕೌಂಟರ್ಗೆ ಹೋಗೋದಾದರೆ ಅಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇತ್ತು. ಪುಳಿಯೋಗರೆ, ಬಿಸಿಬೇಳೆ ಬಾತ್ ಪೌಡರು. ನೆಕ್ಸ್ಟ್ ಕೌಂಟರ್ಗೆ ಹೋಗೋದಾದರೆ ಹ್ಯಾಂಡ್ ಬ್ಯಾಗ್, ರಾಜಸ್ಥಾನ್ ಹ್ಯಾಂಡ್ ಮೇಡ್ ಹ್ಯಾಂಡ್ ಬ್ಯಾಗ್ಸ್ ಇತ್ತು. ವಾಲೆಟ್ಸ್ ಕೂಡ ಡಿಫ್ರೆಂಟ್ ಆಗಿತ್ತು, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಬಂದು ಒರಿಜಿನಲ್ ಪೇಂಟಿಂಗ್ಸು. ಇದಂತೂ ತುಂಬ ಚೆನ್ನಾಗಿತ್ತು, ವೆರಿ ನ್ಯಾಚುರಲ್ ಅನಿಸ್ತಿತ್ತು ಪೇಂಟಿಂಗ್ಸ್ ಅಂತೂ. ಯಾರು ಇಷ್ಟ ಆದರೆ ಬೈ ಮಾಡ್ಬೋದು. ಆ್ಯಂಡ್ ಆ ಫ್ಲವರ್ದಂತೂ ಸೇಲ್, ನಾಟ್ ಫಾರ್ ಸೇಲ್ ಅಂತಲೇ ಹಾಕಿದ್ರು. ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು ಪೇಂಟಿಂಗು. ಈ ಸ್ಟಾಲ್ ಬಂದು ಕಲಾಯಾನ ಆರ್ಟ್ ಸ್ಟುಡಿಯೋ ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಸ್ಟಾಲು. ಪೇಂಟಿಂಗ್ಸ್ ಅಂತೂ ತುಂಬ ನ್ಯಾಚುರಲ್ ಅನಿಸ್ತಿತ್ತು. ಆ್ಯಂಡ್ ಫ್ರೇಮ್ಸು ಅಷ್ಟೇ ಕ್ವಾಲಿಟಿ ಫ್ರೇಮ್ಸೇ ಯೂಸ್ ಮಾಡಿದರು. ನಾನು ಕೂಡ ಒಂದು ಪೇಂಟಿಂಗ್ ಬೈ ಮಾಡಿದೆ. ನಂಗೆ ಆ ಪೇಂಟಿಂಗ್ ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಈ ಮೇಳ ಬಗ್ಗೆ ಹೇಳಿದ್ದು ನನ್ನ ಫ್ರೆಂಡ್ ಸೌಭಾಗ್ಯ ಅಂತ. ಅವರು ಕೂಡ ಸ್ಟಾಲ್ ಹಾಕ್ತಿದ್ರು ಈ ಮೇಳದಲ್ಲಿ, ಹಾಗಾಗಿ ಇನ್ವೈಟ್ ಮಾಡಿದರು. ಹೋಗಿದ್ವಿ ನಾನು ಮತ್ತು ಅಮ್ಮ.
ನಾವು ಸ್ಯಾರೀಸ್ ಆಲ್ಮೋಸ್ಟ್ ಇವ್ರ ಹತ್ರನೇ ಬೈ ಮಾಡೋದು. ಚೆನ್ನಾಗಿದೆ ಕಲೆಕ್ಷನ್ಸ್ ಇವ್ರ ಹತ್ರ. ಆ್ಯಂಡ್ ಮೇಳಾಗೆ ಬನ್ನಿ ಅಂತ ಬೇರೆ ಇನ್ವೈಟ್ ಮಾಡಿದ್ರು, ಹಾಗಾಗಿ ಹೋಗಿದ್ವಿ. ಆ್ಯಂಡ್ ಅಲ್ಲೂ ಕೂಡ ಒಂದು ಕಾಟನ್ ಸ್ಯಾರಿ ಏನೋ ಬೈ ಮಾಡಿದ್ರು ಅಮ್ಮ. ಆ್ಯಂಡ್ ಇದೇ ಸ್ಟಾಲ್ ಅಂತಲ್ಲ, ಪ್ರತಿ ಸ್ಟಾಲ್ ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಗಳಲ್ಲೂ ಡಿಸ್ಕೌಂಟ್ ಹಾಕಿದ್ರು. 20%ಇಂದ 50%ವರೆಗೂ ಕೂಡ ಡಿಸ್ಕೌಂಟ್ ಕೊಡ್ತಿದ್ರು ಸ್ಯಾರೀಸ್ನ. ಇವ್ರ ಹತ್ರ ಸ್ಯಾರೀಸ್ ಅಂತೂ ತುಂಬ ಯುನೀಕ್ ಆಗಿರುತ್ತೆ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಹೊಸ ಹೊಸ ಕಲೆಕ್ಷನ್ ತರಿಸ್ತಿರ್ತಾರೆ. ಯೂಶ್ವಲಿ ಬಂದಾಗ ಇನ್ಫಾರ್ಮ್ ಮಾಡ್ತಾರೆ ನಮಗೆ. ನಾವು ಟೈಮ್ ಇದ್ದಾಗ ಹೋಗಿ ನೋಡಿ ಚೆಕ್ ಮಾಡಿ ಬೈ ಮಾಡ್ತೀವಿ. ಅವರು ಸಹ ಹೇಳ್ತಿದ್ರು, ನಾನು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು, ಯಾವತ್ತೂ ಸ್ಟಾಲೆಲ್ಲ ಹಾಕಿ ಸ್ಯಾರಿ ಸೇಲ್ಗೆಲ್ಲ ಹೋಗಿರಲಿಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ಹೇಳ್ತಿದ್ರು. ಹಾಗೆ ಅದರ ಆಪೋಸಿಟ್ ಇನ್ನೊಂದು ಸ್ಟಾಲ್ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸ್ಟಾಲ್ ಹೆಸರು ಬಂದು ನಾರೀಸ್ ಸ್ಯಾರೀಸ್ ಅಂತ. ಆ್ಯಕ್ಚುಲಿ ಯುನೀಕ್ ಆಗಿತ್ತು ಕಲೆಕ್ಷನ್ಸು. ಆ್ಯಂಡ್ 50% ಡಿಸ್ಕೌಂಟ್ ಕೊಡ್ತಿದ್ರು. ಇವ್ರ ಶಾಪ್ ಬಂದು TK ಲೇಔಟ್ ಇರೋದು. ಆ್ಯಂಡ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಇದಾಗಿತ್ತು ನೇಗಿಲ ಸಂತೆ ಮೇಳ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಸೂನ್.